ಎಲ್ರಿಗೂ ನಮಸ್ತೆ. ಗೀತಾ ವಿಜಯ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಿರೋಂಥ ಅಡುಗೆ ಬಂದು ಮಟನ್ ಕೈಮಾ ಉಂಡೆ ಸಾಂಬಾರು. ತುಂಬಾ ಸುಲಭವಾಗಿ ರುಚಿಕರವಾಗಿ ಹೇಗೆ ಮಾಡೋದು ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಇದು ಕಾಂಬಿನೇಷನ್ ಬಂದು ನಿಮಗೆ ಇಡ್ಲಿ, ಮುದ್ದೆ, ರೈಸು, ಚಪಾತಿ, ಪೂರಿ, ಸೊ ಎಲ್ಲ ಜೊತೆಗೂ ಒಳ್ಳೆ ಕಾಂಬಿನೇಷನ್ನು. ಮೊದಲಿಗೆ ಬೇಕಾಗಿರೋದು ಹುರ್ಗಡ್ಲೆ. ಒಂದು 3 ಸ್ಪೂನಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಅದನ್ನು ನುಣ್ಣಗೆ ಪುಡಿ ಮಾಡ್ಕೊಬೇಕು. ಹಾಗೆ ದಪ್ಪದು 2 ಈರುಳ್ಳಿ ತೊಗೊಂಡಿದ್ದೀನಿ, 2 ಟೊಮೊಟೊ ಸಣ್ಣದು, ಮತ್ತು ಒಂದು 3/4 ಕಪ್ಪಷ್ಟು ತೆಂಗಿನಕಾಯಿ ತುರಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ ಮತ್ತು ಜೀರಿಗೆ, ಮೆಣಸು. ಇದು ಬಂದು ಅರ್ಧ ಕೆಜಿಗೆ ನಾನು ತೋರಿಸ್ಕೊಡ್ತಿರೋಂಥದ್ದು. ಸೊ ಮೊದಲಿಗೆ ಬಾಣಲೆ ಇಟ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕೋಣ. ಎಣ್ಣೆ ಹಾಕ್ಕೊಂಡು ಎಲ್ಲ ಡ್ರೈ ಸ್ಪೈಸಸ್ ಏನಿದೆಯಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಹುರ್ಕೋಣ. ಜೊತೆಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದೇ ಈರುಳ್ಳಿ ಕೂಡ ಹಾಕೋಣ. ಈರುಳ್ಳಿ ತುಂಬ ದಪ್ಪಕ್ಕೆ ಇಟ್ಕೊಂಡು ಸಾಕು, ಸಣ್ಣಕ್ಕೆ ಹೆಚ್ಕೋಬೇಕು ಅಂತೇನಿಲ್ಲ. ಯಾಕಂದರೆ ಇದು ನಾವು ಫ್ರೈ ಮಾಡ್ಕೊಂಡು ರುಬ್ಕೊಳ್ತೀವಲ್ಲ, ಹಾಗಾಗಿ ದಪ್ಪಗೆ ಇದ್ದರೂ ತೊಂದರೆ ಇಲ್ಲ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೋದು, ಇಲ್ಲ ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಇದ್ದರೂ ಅದನ್ನು ಕೂಡ ಹಾಕೋಬೋದು. ಹಾಗೆ ಟೊಮೆಟೊ ತುಂಬ ಚಿಕ್ಕ ಸೈಜಾಗಂತ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಪುದೀನ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಂಡು ನಂತರ ಅದಕ್ಕೆ ನಾವು ಒಂದು 3 ಸ್ಪೂನು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಸೊ ಧನಿಯಾ ಪುಡಿ ಹಾಕಿದ ನಂತರ ಮತ್ತೆ ಚೆನ್ನಾಗಿ ಬಾಡಿಸ್ಕೋಬೇಕು. ಉರಿನ ಯಾವಾಗಲೂ ಕಮ್ಮಿ ಉರಿನಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಾಗೆ ಈಗ ನಾನು ಏನು ಮಾಡ್ತೀನಿ, ತೆಂಗಿನಕಾಯಿ ತುರಿ ಇತ್ತಲ್ಲ ಅದನ್ನು ಪುಡಿ ಮಾಡ್ಕೊತೀನಿ ಮಿಕ್ಸಿ ಜಾರ್ನಲ್ಲಿ. ನೀರು ಹಾಕ್ತೀರಾ ಡ್ರೈಯಾಗಿ ಪುಡಿ ಮಾಡ್ಕೊಬೇಕು. ಅದನ್ನು ಕೂಡ ಇದರಲ್ಲಿ ಹಾಕಬೇಕಾಗುತ್ತೆ ಲಾಸ್ಟಲ್ಲಿ. ತೆಂಗಿನಕಾಯಿ ತುರಿ ಹಾಕಿದ್ರೆ ಜಾಸ್ತಿ ಹೊತ್ತು ಸ್ಟವ್ ಮೇಲೆ ಬಿಸಿ ಮಾಡೋದು ಬೇಡ. ಒಂದು ಸ್ವಲ್ಪ ಜಸ್ಟ್ 1 ನಿಮಿಷ ಅಥವಾ ಒಂದು 30 ಸೆಕೆಂಡ್ಸ್ ಬಿಸಿ ಮಾಡಿದ್ರೆ ಸಾಕು. ಅದಾದಮೇಲೆ ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗಿ ಬಿಡೋಣ. ಈ ತಣ್ಣಗಾಗಿದ ತಕ್ಷಣ ನೆಕ್ಸ್ಟ್ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಬೇಕು. ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ಕೊಬಾರ್ದು, ಮೊದಲು ಹಾಗೆ ಗ್ರೈಂಡ್ ಮಾಡಬೇಕು. ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಸೊ ಆದಷ್ಟು ನುಣ್ಣಗೆ ರುಬ್ಬಬೇಕಾಗುತ್ತೆ. ಈಗ ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಅಷ್ಟೇ. ಕಲರ್ ಕೂಡ ನೋಡ್ಬೋದು ನೀವು, ಗ್ರೀನ್ ಕಲರ್ ಆಗಿದೆ. ಈಗ ಒಂದು ಪಾತ್ರೆ ಇಟ್ಕೊಂಡು ಸ್ಟವ್ ಮೇಲೆ ಅದಕ್ಕೆ ಒಂದು 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಇಲ್ಲಿ. ಸೊ ಎಣ್ಣೆ ಕಾದಿದ ನಂತರ ನಾವೇನು ಮಾಡಬೇಕಾಗತ್ತೆ, 2 ಈರುಳ್ಳಿ ಏನು ಹೇಳಿದ್ನಲ್ಲ ಅದರಲ್ಲಿ ಒಂದು ಸ್ವಲ್ಪ 1/4 ಭಾಗ ಅಷ್ಟು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಹಾಕ್ಕೊಂಡು ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಎರಡನ್ನೂ ಹಾಕಿ ಮಿಕ್ಸ್ ಮಾಡಿ ರುಬ್ಬಿಟ್ಕೊಂಡಿದ್ದ ಮಸಾಲನ ಹಾಕೋಬೇಕು. ಹಾಗೆ ಇಲ್ಲೇನಂದರೆ ರುಬ್ಬಿಟ್ಕೊಂಡ ಮಸಾಲನಲ್ಲಿ ಸ್ವಲ್ಪ ಎತ್ತಿಟ್ಕೋಬೇಕಾಗತ್ತೆ ಹಾಗೆಯೇ ಮಿಕ್ಸಿ ಜಾರ್ನಲ್ಲೇ. ಅದು ಕೈಮಾಗಿ ಬೇಕಾಗುತ್ತೆ. ಹಾಗಾಗಿ ಈಗ ಅದೇ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಉಳಿಸ್ಕೊಂಡಿದ್ವಲ್ಲ ಮಸಾಲೆ, ಅದಕ್ಕೆ ಈಗ ನಾನು ಒಂದು 2 ಸ್ಪೂನಷ್ಟು ಒಣಮೆಣಸಿನ್ಕಾಯಿ, ಒಂದು 1 ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಉಪ್ಪು ಹಾಕ್ಕೊಂಡಿದ್ದೀನಿ. ಇಲ್ಲೂ ಮಸಾಲೆ ಸ್ಟವ್ ಮೇಲೆ ಬೇಯ್ತಿದೆಯಲ್ಲ, ಇದು ಕೂಡ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ಅದು ಮಸಾಲೆ ಬೇಯ್ತಲ್ಲಿ ಒಂದು ಪ್ಲೇಟ್ ಮುಚ್ಚಿ ಈ ಕಡೆ ನಾವು ಮಿಕ್ಸಿ ಜಾರ್ಗೆ ವಾಶ್ ಮಾಡಿ ಇಟ್ಕೊಂಡಿದ್ದಂಥ ಕೈಮಾನ ಹಾಕ್ಕೊಬೇಕಾಗತ್ತೆ. ಜಾಲರಿನಲ್ಲಿ ಸೋರಿಸಿಟ್ಕೋಬೇಕು ನೀರನ್ನ. ಅದನ್ನು ಹಾಕಿ ನಂತರ ಇವಾಗ ಇದಕ್ಕೂ ಮಸಾಲೆ ಬೇಯ್ತಿರುತ್ತಲ್ಲ ಇದಕ್ಕೆ 1 ಸ್ಪೂನು ಅಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡು ನಿಮ್ಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೋಬೇಕು. ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆ ಎಲ್ಲ ಚೆನ್ನಾಗಿ ಬೇಯೋಕ್ಕೆ ಬಿಡ್ತಾಯಿದ್ದೀನಿ. ಹಾಗೆ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಇಲ್ಲಿ ಮಿಕ್ಸಿ ಜಾರ್ನಲ್ಲಿ ಒಂದು 2 ಸುತ್ತಷ್ಟು ಮಿಕ್ಸಿನ ಓಡಿಸಿದ್ದೀನಿ. ಮಟನ್ ಕೀಮಾ ಇತ್ತಲ್ವ ಅದನ್ನು ಹಾಕ್ಕೊಂಡು ನಂತರ ಅದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಂಡು ನಾವೇನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಹುರ್ಗಡ್ಲೆ ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಸೊ ಹುರ್ಗಡ್ಲೆ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಹುರ್ಗಡ್ಲೆ ನೀವು ಒಂದೇ ಸಲ ಸುರ್ಕೊಬೇಡಿ. ಸೊ ಒಂದು ಸಲಿಗೆ ನೀವು 1 ಸ್ಪೂನಷ್ಟು ಆಗೋಷ್ಟು ಮಾತ್ರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನಾನು ಏನು ಮಾಡ್ತೀನಿ, ಒಂದು 3 ಸಲ ಇದೇ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಿರ್ಬೋದು 1 ಸಲ ಆಗುತ್ತೆ. ಈಗ 2ನೇ ಸಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ತುಂಬಾ ನಾವು ಕಡಲೆ ಹಾಕೋದ್ರಿಂದ ಏನಾಗುತ್ತೆ, ಜಾಸ್ತಿ ತಿನ್ನಬೇಕಾದ್ರೆ ನಿಮಗೆ ಜಾಸ್ತಿ ಕಡಲೆ ತಿಂತಾಯಿದ್ದೀವಿ ಅಂತ ಅನಿಸ್ಬಿಡುತ್ತೆ. ಅಂದರೆ ಆ ಕಡಲೆ ಹಿಟ್ಟು ತಿಂದಂಗೆ ಅನಿಸ್ಬಿಡುತ್ತೆ. ಮತ್ತು ಮಟನ್ ಕೀಮಾ ಅದು ನಿಮಗೆ ಆ ಟೇಸ್ಟ್ ಗೊತ್ತಾಗೋದಿಲ್ಲ. ಮತ್ತು ರುಬ್ಬೇಕಾದ್ರೆ ಅಷ್ಟೇ ಮಿಕ್ಸಿನಲ್ಲಿ ಜಾಸ್ತಿ ಓಡಿಸ್ಬಾರ್ದು. ಒಂದು 2 ಸುತ್ತಷ್ಟು, ಒಂದು 2 ಸಲ ಆದರೆ 2 ಸುತ್ತಷ್ಟು ಓಡಿಸಿದ್ರೆ ಸಾಕು. ಈಗ ಇಲ್ಲಿ ಕುದಿತಾರ ಮಸಾಲೆಗೆ ನಾನು ಸ್ವಲ್ಪ ಮಟನ್ ಮಸಾಲ ಪೌಡರ್ ಹಾಕ್ಕೊತಾ ಇದ್ದೀನಿ.
ಹಾಗೆ ಗರಂ ಮಸಾಲ ಕೂಡ ನಾನು ಈಗ ಸ್ವಲ್ಪ ಹಾಕ್ಕೊತೀನಿ. ತುಂಬ ಜಾಸ್ತಿ ಹಾಕೋದು ಬೇಡ, ಒಂದೇ ಒಂದು ಸ್ವಲ್ಪ, ಒಂದು ಸ್ಪೂನಷ್ಟು ಮಟನ್ ಮಸಾಲ ಪುಡಿ, ಒಂದು 1/4 ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಕ್ಕೊತಾ ಇದ್ದೀನಿ. ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇದನ್ನು ಕುದಿಲಿಕ್ಕೆ ಬಿಡಬೇಕು. ಉರಿನ ತುಂಬ ಕಮ್ಮಿನಲ್ಲಿಟ್ಟು ಬೇಯಲಿಕ್ಕೆ ಬಿಟ್ಬಿಡೋಣ. ಅಷ್ಟರಲ್ಲಿ ನಾವು ಉಂಡೆ ಎಲ್ಲ ರೆಡಿ ಮಾಡ್ಕೊಬೇಕಾಗತ್ತಲ್ಲ, ಹಾಗೆ ಉಪ್ಪು ಕೂಡ ಇನ್ನೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನಾನು. ಈಗ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ನಾನು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಬೇಕಲ್ಲ, ಅದನ್ನು ಕೂಡ ಹಾಕ್ಕೊತೀನಿ. ನೀವು ಈಗಲೇ ಟೇಸ್ಟ್ ಮಾಡ್ಕೊಬೋದು. ಉಪ್ಪು ಖಾರ ಏನಾದರೂ ಕಮ್ಮಿ ಆಯಿತು ಅಂತ ಅನ್ಸಿದ್ರೆ ನೀವು ಹಾಕ್ಕೋಬೋದು. ಹಾಗೆ ನಾನಿಲ್ಲಿ ಕಸೂರಿ ಮೇಥಿ ಕೂಡ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿರುತ್ತೆ, ಗಮ್ ಅಂತ ಬರುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಆಪ್ಷನಲ್ಲು, ಬೇಕಂದ್ರೆ ಮಾತ್ರ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಹಾಗೆ ನಾನು ಹೇಳಿದ್ನಲ್ಲ, ರುಚಿಗೆ ತಕ್ಕಷ್ಟು ಇನ್ನೊಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕಿದ ನಂತರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಟ್ಬಿಡೋಣ, ಕುದಿ ಬರಲಿ. ಈ ಕಡೆ ನಾವು ಮಟನ್ ಕೀಮಾ ಉಂಡೆಗೆ ಏನು ರೆಡಿ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಸ್ವಲ್ಪ ಗರಂ ಮಸಾಲ ಮತ್ತು ಮಟನ್ ಮಸಾಲ ಪುಡಿ ಇತ್ತಲ್ವ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು. ಆ ಎರಡನ್ನೂ ಹಾಕ್ಕೊಂಡು ನಿಮ್ಮ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಗರಂ ಮಸಾಲ ತುಂಬ ಹಾಕೊಳ್ಳೋದೇನು ಬೇಡ. ಇದನ್ನು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನೋಡ್ತಿರ್ಬೋದು, ಮಟನನ್ನು ತುಂಬ ನುಣ್ಣಗೆ ರುಬ್ಬಿಲ್ಲ. ಈಗ ಒಂದು ಸ್ವಲ್ಪ ಕೈಗೆ ಎಣ್ಣೆ ಮಾಡಿಕೊಂಡು ಉಂಡೆನ ನಿಮ್ಗೆ ಯಾವ ಸೈಜ್ ಬೇಕಾಗುತ್ತೆ ಆ ಸೈಜ್ನಲ್ಲಿ ಉಂಡೆನ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನಾನು ಮಾಡ್ಕೊಂಡಿರೋದು ಅರ್ಧ ಕೆಜಿನಲ್ಲಿ ಒಂದು 24 ಉಂಡೆಗಳನ್ನ ಮಾಡ್ಕೊತಿದ್ದೀನಿ. ಇನ್ನು ಮಿಕ್ಕಿದ್ದು ಒಂದು 3 ವಡೆ ಆಗುವಷ್ಟು ನಾನು ಅದನ್ನು ವಡೆ ಮಾಡ್ಕೊಳ್ಳೋಣ ಅಂತ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಕೂಡ ವಡೆ ಮಾಡ್ಕೊತೀನಿ ಆಮೇಲೆ. ಈ ರೀತಿ ನಾನು ಈ ಸೈಜ್ದು ಉಂಡೆ ಮಾಡಿದ್ರೆ ಸಾಕಾಗುತ್ತೆ. ನಿಮಗೆ ಇನ್ನೂ ದಪ್ಪ ಬೇಕಂದ್ರೆ ಇನ್ನೂ ದಪ್ಪ ಮಾಡ್ಕೊಬೋದು, ಅಥವಾ ಇನ್ನೂ ಚಿಕ್ಕದು ಬೇಕಂದರೆ ಚಿಕ್ಕದು ಕೂಡ ಮಾಡ್ಕೋಬೋದು. ಬಟ್ ಇದು ಇನ್ನೂ ಸ್ವಲ್ಪ ದಪ್ಪ ಕೂಡ ಆಗುತ್ತೆ. ಹಾಗಾಗಿ ನಾನು ಈ ಸೈಜ್ ಮಾತ್ರ ಮಾಡ್ಕೊತಿದ್ದೀನಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ತಿನ್ನಬೇಕಾದ್ರೆ ಆ ಮಟನ್ ಕೀಮಾ ನಿಮಗೆ ಬಾಯಿಗೆ ಸಿಗುತ್ತೆ ನೀಟಾಗಿ. ಅಂದರೆ ಕೈಮಾ ಉಂಡೆ ಥರ ಚೆನ್ನಾಗಿ ಅನಿಸುತ್ತೆ. ಇಲ್ಲಾಂದರೆ ಏನಾಗುತ್ತೆ, ತುಂಬಾ ನುಣ್ಣಗೆ ಮಾಡಿಬಿಟ್ರೆ ಅದು ನಿಮಗೆ ಕೈಮಾ ಥರ ಅನಿಸೋದಿಲ್ಲ. ಈಗ ನೋಡ್ತಿರ್ಬೋದು, ಇವಾಗ ಏನು ಸಾಂಬಾರು ಗ್ರೀನ್ ಕಲರಾಗಿ ಕಾಣಿಸ್ತಿದೆಯಲ್ಲ, ನಂತರ ಇದು ಕೆಂಪು ಕಲರಾಗಿ ಚೇಂಜ್ ಆಗುತ್ತೆ ಸಾಂಬಾರು ಕಲರು. ಹಾಗೆ ನಾನು ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಕೂಡ ಹಾಕ್ತೀನಿ ಆಮೇಲೆ ಲಾಸ್ಟಲ್ಲಿ. ಈಗೆಲ್ಲ ಉಂಡೆಗಳು ಹಾಕಿ ಉರಿ ಕಮ್ಮಿನಲ್ಲಿಟ್ಟು ಬೇಯಕ್ಕೆ ಬಿಡಬೇಕು. ನೋಡ್ಬೋದು, ಇದು ಬೆಂದಾಗಿದೆ. ಒಂದು 1/4 ಅವರ್ ಆಯಿತು ಬೆಂದು. 1/4 ಅವರ್ 20 ನಿಮಿಷ ಚೆನ್ನಾಗಿ ಬೇಯಬೇಕು. 20 ನಿಮಿಷ ಮಿನಿಮಮ್ ಅಂದರೆ 20 ನಿಮಿಷ ಚೆನ್ನಾಗಿ ಬೇಯಿಸಬೇಕಾಗತ್ತೆ. ಸಾಂಬಾರು ಪುಡಿನ 1 ಸ್ಪೂನ್ ಕೂಡ ಹಾಕಿದೆ ಇದಕ್ಕೆ. ನೋಡ್ತಿರ್ಬೋದು ಹೇಗೆ ಕಾಣಿಸ್ತಿದೆ.